ಪಬ್ಲಿಕ್ ಟಿವಿ 24x7ಗೆ ಸ್ವಾಗತ. ಇತ್ತೀಚೆಗಷ್ಟೇ RR ಸ್ಟಾರ್ ಜೂನಿಯರ್ NTR ತ್ರಿವಿಕ್ರಮ್ ಶ್ರೀನಿವಾಸ್ ಬಿಗ್ ಬಜೆಟ್ ಚಿತ್ರ ಅನೌನ್ಸ್ ಆಗಿದೆ. ಟಾಲಿವುಡ್ನಲ್ಲೇ NTR ತ್ರಿವಿಕ್ರಮ್ ಜೋಡಿ ಮತ್ತೆ ಒಂದಾಗಿರುವುದು ಸಖತ್ ಸದ್ದನ್ನ ಮಾಡ್ತಾ ಇದೆ. ಈ ಪೌರಾಣಿಕ ಪ್ರಾಜೆಕ್ಟ್ಗಾಗಿ ಇಬ್ಬರು ಕೈ ಜೋಡಿಸಿದ್ದಾರೆ. ಇನ್ನೇನು ಚಿತ್ರದ ಕೆಲಸಗಳು ಶುರುವಾಗಬೇಕು ಅನ್ನುತ್ತಾಗಲೇ ಚಿತ್ರಕ್ಕೆ ಬ್ಯಾನ್ ಬಿಸಿ ತಟ್ಟಿದೆ. ರಾಜಕೀಯ ವಲಯದಲ್ಲಿ ಚಿತ್ರವನ್ನ ನಿಷೇಧಿಸಬೇಕು ಎಂಬುದು ಕೆಲವರ ಆಗ್ರಹಿಸಿದ್ದಾರೆ. ಪೋಸ್ಟರ್ನಲ್ಲಿ ಏನಿದೆ ಕೌತುಕ. ಶಿವನ ಪುತ್ರನ ಕತೆ. ಶಿವನ ಮಗ, ಪಾರ್ವತಿಯ ಹೆಮ್ಮೆ, ಶಾಶ್ವತ ಸೇನಾಧಿಪತಿ ಮತ್ತು ಮತ್ತೊಮ್ಮೆ ತ್ರಿವಿಕ್ರಮ್ ಜೊತೆ ಎಂಬ ಶೀರ್ಷಿಕೆಯೊಂದಿಗೆ NTR ಪೋಸ್ಟರ್ ಹಂಚಿಕೊಂಡಿದ್ದಾರೆ. ಯುದ್ಧ ಭೂಮಿಯ ಹಿನ್ನೆಲೆಯಲ್ಲಿ ಜ್ವಾಲೆಯ ನಡುವೆ ಕಂಗೊಳಿಸಿರುವ ಬೃಹತ್ ತ್ರಿಶೂಲದ ಚಿತ್ರ ಪೋಸ್ಟರ್ನಲ್ಲಿದೆ. ಈ ಪೋಸ್ಟರ್ನಲ್ಲೇ ಮತ್ತು ಶೀರ್ಷಿಕೆಯನ್ನ ಗಮನಿಸಿದ್ರೆ ಚಿತ್ರವು ಶಿವ ಪಾರ್ವತಿಯ ಪುತ್ರ ದೇವ ಸೇನಾಧಿಪತಿ ಲಾರ್ಡ್ ಮುರುಘನ್, ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅವರ ಕಥೆಯನ್ನ ಆಧರಿಸಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ. ಚಿತ್ರತಂಡ ಈ ಬಗ್ಗೆ ಅಧಿಕೃತವಾಗಿ ಸ್ಪಷ್ಟನೆಯನ್ನ ನೀಡದಿದ್ರೂ ಪೋಸ್ಟರ್ ಹಂಚಿಕೊಂಡು ಉತ್ತರದಲ್ಲೇ ಜನಿಸಿದ ಹೃದಯ ಭಾಗದಲ್ಲಿ ರೂಪುಗೊಂಡ ದಕ್ಷಿಣದಲ್ಲಿ ಪೂಜಿಸಲ್ಪಡುವ ವಿಶ್ವಕ್ಕೆ ಸೇರಬೇಕಾದ ಕಥೆಯೊಂದು ಈಗ ಬರಲಿದೆ ಎಂಬುದನ್ನು ಬರೆದುಕೊಂಡಿದ್ದಾರೆ. ಇದು ಮುರುಗನ ಇತಿಹಾಸವನ್ನೇ ಬಿಂಬಿಸ್ತಾ ಇದೆ ಎಂದು ಸಿನಿ ಪ್ರಿಯರು ವಿಶ್ಲೇಷಿಸಿದ್ದಾರೆ. ಬ್ಯಾನ್ ಆಗ್ರಹ ಯಾಕೆ? ಚಿತ್ರದಲ್ಲಿ ಭಗವಾನ್ ಮುರುಗನ್ ಕುರಿತಾದ ವಿಷಯ ಹಾಗೂ ಚಿತ್ರದ ನಿರ್ಮಾಪಕರು ಹಂಚಿಕೊಂಡ ಉತ್ತರದಲ್ಲಿ ಜನನ ಎಂಬ ಸಾಲುಗಳು ದೇವರ ಉಗಮದ ಕುರಿತು ತೀವ್ರ ಚರ್ಚೆಗೆ ಕಾರಣವಾಗಿವೆ. ಇದರ ಬೆನ್ನಲ್ಲೇ ನಾಮ್ ತಮಿಳರ್ ಕಚ್ಚಿ ಪಕ್ಷದ ಮುಖ್ಯಸ್ಥ ಸೀಮನ್ ಈ ಚಿತ್ರವನ್ನು ತಮಿಳುನಾಡಿನಲ್ಲಿ ನಿಷೇಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಭಾನುವಾರ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘ ಪ್ರಕಟಣೆ ಹೊರಡಿಸಿರುವ ಸೀಮನ್ ತಮಿಳರ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ತಿರುಚುವ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಚಿತ್ರತಂಡ ಎಂಬ ಗಂಭೀರ ಆರೋಪ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಚಿತ್ರದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿದರೆ ಚಿತ್ರದ ತಮಿಳು ಮತ್ತು ತೆಲುಗು 2 ಆವೃತ್ತಿಗಳನ್ನು ಬಿಡುಗಡೆ ನಿಷೇಧಿಸುವಂತೆ ಅವರ ತಮಿಳುನಾಡು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಜೂನ್ 29ರಂದು ನಿರ್ಮಾಪಕ ನಾಗವಂಶಿ ಅವರು NTR ಮತ್ತು ತ್ರಿವಿಕ್ರಮ್ ಅವರ ಹೊಸ ಚಿತ್ರವನ್ನು ಅಧಿಕೃತವಾಗಿ ಘೋಷಿಸಿದಾಗ ಈ ವಿವಾದದ ಕಿಡಿ ಹೊತ್ತುಕೊಂಡಿದೆ. ಚಿತ್ರದ ಪೋಸ್ಟರ್ ಹಂಚಿಕೊಂಡಿದ್ದ ಅವರು ಉತ್ತರದಲ್ಲಿ ಜನನ, ಹೃದಯ ಭಾಗದಲ್ಲಿ ರೂಪ ಪಡೆದವನು, ದಕ್ಷಿಣದಲ್ಲಿ ಪೂಜಿಸಲ್ಪಡುವವನು ಈಗ ಬ್ರಹ್ಮಾಂಡಕ್ಕೆ ಸೇರಬೇಕಾದ ಕಥೆ ಎಂದು ಬರೆದುಕೊಂಡಿದ್ದಾರೆ.